ಇವತ್ತಿನ ಈ ವಿಡಿಯೋದಲ್ಲಿ ಬ್ಯಾಂಕ್ ಆಫ್ ಬರೋಡಾ ಡೆಬಿಟ್ ಕಾರ್ಡ್ ಪಿನ್ನನ್ನು ನಾವು ATM ಮುಖಾಂತರ ಯಾವ ರೀತಿಯಾಗಿ ಚೇಂಜ್ ಮಾಡಬೇಕಂದ್ರೆ ನಿಮಗೆ ಲೈವ್ ATMಗೆ ಹೋಗಿ ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ನೀವು ಡೆಬಿಟ್ ಕಾರ್ಡ್ ಪಿನ್ನನ್ನು ನೀವು ಆನ್ಲೈನ್ ಮುಖಾಂತರನೂ ಕೂಡ ಸೆಟ್ ಮಾಡ್ಬೋದು. ಕೆಲವೊಬ್ಬರಿಗೆ ಆನ್ಲೈನಲ್ಲಿ ಸೆಟ್ ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಈಗ ಕೆಲವೊಬ್ಬರು ಪೇರೆಂಟ್ಸ್ ಆಗಿರ್ಬೋದು ಮತ್ತು ಫ್ರೆಂಡ್ಸ್ ಆಗಿರ್ಬೋದು ಒಂದು ಕೀಪ್ಯಾಡ್ ಮೊಬೈಲನ್ನು ಯೂಸ್ ಮಾಡ್ತಾರೆ, ಸ್ಮಾರ್ಟ್ಫೋನನ್ನು ಯೂಸ್ ಮಾಡಲ್ಲ. ಅವರು ಯಾವ ರೀತಿಯಾಗಿ ಪಿನ್ನನ್ನು ನಾವು ಜನ್ರೇಟ್ ಮಾಡಬೇಕು, ಆಫ್ಲೈನಲ್ಲೇ ಮಾಡಬೇಕು ಅವರು. ಅದಕ್ಕಾಗಿ ನಾನು ಪರ್ಸ್ನಲಿ ಒಂದು ಬ್ಯಾಂಕ್ ಆಫ್ ಬರೋಡಾ ATMಗೆ ಹೋಗಿ ಯಾವ ರೀತಿಯಾಗಿ ಪಿನ್ನನ್ನು ಜನ್ರೇಟ್ ಮಾಡಬೇಕು ಅಂತ ನಿಮಗೆ ATMನಲ್ಲಿ ಏನೇನು ಆಪ್ಷನ್ ಇರುತ್ತೆ ಎಲ್ಲವನ್ನು ಕಂಪ್ಲೀಟ್ ಇದೇ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ನಾನು ಒಂದು ವೆಬ್ಸೈಟ್ನಲ್ಲಿ ಬಂದಿದ್ದೇನೆ. ಇಲ್ಲಿ ನೋಡ್ಬೋದು ಗ್ರೀನ್ ಪಿನ್ ಅಂತ ಆಪ್ಷನ್ ಇರುತ್ತೆ. ಅಲ್ಲಿ ಹೋಗಿ ನಾನು ಲೈವ್ ಆಗಿ ತಿಳಿಸ್ಕೊಡ್ತೇನೆ. ಇಲ್ಲಿ ನೋಡ್ಬೋದು ಗ್ರೀನ್ ಪಿನ್. ಮತ್ತು ಅದನ್ನು ಬಿಟ್ಟಿದ್ರೆ ನೀವು ಥ್ರೂ IVR ಸೆಂಟರ್ ಕೂಡ ಕಾಲ್ ಮಾಡ್ಬೋದು. 18005700 ಇದಕ್ಕೆ ಕಾಲ್ ಮಾಡಿ ಕೂಡ ಮಾಡ್ಬೋದು. ನೋಡ್ಬೋದು ಇದನ್ನು ನೀವು ವಿಡಿಯೋನ ಪಾಸ್ ಮಾಡಿ ನೋಡ್ಕೊಳ್ಳಿ. ಇಲ್ಲಿ ಕೂಡ ಚೇಂಜ್ ಮಾಡ್ಬೋದು. ಮತ್ತು ಇಂಟರ್ನೆಟ್ ಬ್ಯಾಂಕಿಂಗ್ನಲ್ಲಿನೂ ಕೂಡ ಚೇಂಜ್ ಮಾಡ್ಬೋದು. ಮತ್ತು ನಾನು ಬೆಸ್ಟ್ ಅಂದರೆ ಮೊಬೈಲ್ ಬ್ಯಾಂಕಿಂಗು. ಇಲ್ಲಿ ಹೇಗೆ ಚೇಂಜ್ ಮಾಡಬೇಕಂತ ನಿಮಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ. ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಅಲ್ಲಿಂದ ಹೋಗಿ ನೀವು ನೋಡ್ಬೋದು. ಇಲ್ಲಿ ನೋಡ್ಬೋದು ಎಲ್ಲ ಡೀಟೇಲ್ಸನ್ನು ಹಾಕಿ ಮಾಡ್ಬೋದು. ನೀವು ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ ಕೂಡ ಮುಖಾಂತರ ಅಲ್ಲಿ ಕೂಡ ನೀವು ಮಾಡ್ಬೋದು. ನಿಮ್ಮ ನಿಯರೆಸ್ಟ್ ಬ್ಯಾಂಕ್ ಆಫ್ ಬರೋಡಾ ATMಗೆ ನೀವು ವಿಸಿಟ್ ಮಾಡಬೇಕು. ನೀವು ಎಲ್ಲಿ ನಿಯರೆಸ್ಟ್ ಇದೆ ಅಂತ ತಿಳ್ಕೊಳ್ಳೋಕ್ಕೆ ಇಲ್ಲಿ ATMನ್ನು ನೀವು ಗೂಗಲ್ ಮ್ಯಾಪ್ಸ್ನಲ್ಲಿ ಕೂಡ ನೀವು ಸರ್ಚ್ ಮಾಡ್ಬೋದು, ವೆಬ್ಸೈಟ್ನಲ್ಲಿ ಕೂಡ ಸರ್ಚ್ ಮಾಡ್ಬೋದು. ಈಗ ನಾನು ಬ್ಯಾಂಕ್ ಆಫ್ ಬರೋಡಾ ATMಗೆ ಹೋಗಿ ನಿಮಗೆ ಅಲ್ಲೇ ಲೈವ್ ಆಗಿ ನಿಮಗೆ ತಿಳಿಸ್ಕೊಡ್ತೇನೆ. ಈಗ ATMಗೆ ಹೋಗೋಣ. ನಾನು ಈಗ ಬ್ಯಾಂಕ್ ಆಫ್ ಬರೋಡಾ ATMನಲ್ಲಿ ಒಂದು ATM ಕಾರ್ಡನ್ನು ಇನ್ಸರ್ಟ್ ಮಾಡ್ತೇನೆ. ಇನ್ಸರ್ಟ್ ಮಾಡಿದ ನಂತರ ಇಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು. ವೆಯ್ಟ್ ಮಾಡಿದ ನಂತರ ಇಲ್ಲಿ ಡೊಮೆಸ್ಟಿಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡೊಮೆಸ್ಟಿಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಲ್ಯಾಂಗ್ವೇಜನ್ನು ಇಂಗ್ಲೀಷನ್ನು ಸೆಲೆಕ್ಟ್ ಮಾಡ್ಕೋತೇನೆ ನಾನು. ನಿಮ್ಗೆ ಯಾವ್ದು ಬೇಕಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ಜನ್ರೇಟ್ ATM ಪಿನ್ ಅಂತ ಇದೆಲ್ಲ ಥರ್ಡ್ ಆಪ್ಷನ್ನು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಒಂದು 14 ಡಿಜಿಟ್ ಅಕೌಂಟ್ ನಂಬರನ್ನು ನೀವು ಹಾಕಬೇಕು. ಹಾಕಿ ಇನ್ನೊಮ್ಮೆ ಎಂಟರ್ ಮಾಡಬೇಕು 2 ಸರ್ತಿ. ಅದನ್ನು ಕೂಡ ಎಂಟರ್ ಮಾಡಿ. ಎಂಟರ್ ಮಾಡಿದ ನಂತರ ಕರೆಕ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಗುತ್ತೆ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ ನಂತರ ಇಲ್ಲಿ ರಿಜಿಸ್ಟರ್ ಮೊಬೈಲ್ ನಂಬರನ್ನು ಹಾಕಲಿಕ್ಕೆ ಒಂದು ಆಪ್ಷನನ್ನು ಸಿಗುತ್ತೆ. ಆ ರಿಜಿಸ್ಟರ್ ಮೊಬೈಲ್ ನಂಬರ್ ಹಾಕಿ ಇಲ್ಲಿ ಕರೆಕ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ರಿಜಿಸ್ಟರ್ ಮೊಬೈಲ್ ನಂಬರನ್ನು ನಾನು ಹಾಕ್ತಾ ಇದ್ದೇನೆ. ಪ್ರೆಸ್ ಇಫ್ ಕರೆಕ್ಟ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಒಂದು ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒಂದು OTP ಸೆಂಡ್ ಮಾಡಿರ್ತಾರೆ. ಆ OTPಯನ್ನು ಎಂಟರ್ ಮಾಡಿ ಮತ್ತೆ ಕರೆಕ್ಟ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಕ್ಕಾಗತ್ತೆ. ವೆಯ್ಟ್ ಮಾಡಿದ ನಂತರ ಒಂದು ನ್ಯೂ 4 ಡಿಜಿಟ್ ಪಿನ್ನನ್ನು ನೀವು ಹಾಕಿ ಅಲ್ಲಿ ಕೆಳಗಡೆ ಕೀಪ್ಯಾಡ್ನಲ್ಲಿ. ಮತ್ತು ನ್ಯೂ ಪಿನ್ನ ನೀವು ಎಂಟರ್ ಮತ್ತೆ ಮಾಡಬೇಕಾಗಿ 2 ಸತಿ ಮಾಡಬೇಕು. 2 ಸತಿ ಅದೇ ಸೇಮ್ ಪಿನ್ನನ್ನು ಹಾಕಿ, ಇಲ್ಲಾಂದರೆ ಕ್ಯಾನ್ಸಲ್ ಆಗುತ್ತೆ. ನಾನು ಸೇಮ್ ಪಿನ್ನನ್ನು ಹಾಕಿದ್ದೇನೆ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ ನಂತರ ಇಲ್ಲಿ ಒಂದು ನಮ್ಮ ಸಕ್ಸಸ್ಫುಲ್ಲಾಗಿ ಒಂದು ಪಿನ್ನು ಜನ್ರೇಟ್ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡುತ್ತಾ ಇರ್ಬೋದು ನೀವು. ಅದಕ್ಕೆ ಒಂದು ರಿಸಿಪ್ಟ್ ಕೂಡ ಬರುತ್ತೆ. ಆ ರಿಸಿಪ್ಟನ್ನು ನೀವು ನೋಡ್ಕೋಬೋದು. ರಿಸಿಪ್ಟನ್ನು ನೋಡಿದ ನಂತರ ಕಾರ್ಡನ್ನು ತಗೊಳ್ಳಿ. ಪ್ರೊಸೆಸ್ ಮುಗೀತು. ಈಗ ನಾನು ಲೈವ್ನಲ್ಲಿ ಯಾವ ರೀತಿಯಾಗಿ ಡೆಬಿಟ್ ಕಾರ್ಡ್ BOB ಡೆಬಿಟ್ ಕಾರ್ಡ್ ಪಿನ್ನನ್ನು ಜನ್ರೇಟ್ ಮಾಡೋದು ಅಂತ ನಿಮಗೆ ATM ಮುಖಾಂತರ ನಿಮಗೆ ತಿಳಿಸ್ಕೊಟ್ಟೆ. ಎಲ್ಲವನ್ನು ನೀವು ಕಂಪ್ಲೀಟ್ ಪ್ರೊಸೆಸನ್ನು ನೀವು ತಿಳ್ಕೊಳ್ಳಿ. ಅದಕ್ಕೆ ಏನಿಲ್ಲ, ಒಂದು 14 ಡಿಜಿಟ್ ನಿಮ್ಮ ಅಕೌಂಟ್ ನಂಬರ್ ಬೇಕು, ರಿಜಿಸ್ಟರ್ ಮೊಬೈಲ್ ನಂಬರ್ ಬೇಕು. ಇದ್ರ ಮುಖಾಂತರ ನೀವು ಆರಾಮಾಗಿ ನೀವು ATMನಲ್ಲಿ ಕೇವಲ ಒಂದು 2 ನಿಮಿಷದಲ್ಲಿ ನೀವು ಚೇಂಜ್ ಮಾಡ್ಬೋದು. ಯಾವುದು ಬೇಕಾದರೂ ಇಂಡಿಯಾದಲ್ಲಿರುವ BOB ATMಗೆ ಹೋಗಿ ನೀವು ಈ ಸರ್ವಿಸನ್ನು ನೀವು ಇಟ್ಕೊಂಡು ನೀವು ಪಿನ್ನನ್ನು ಜನ್ರೇಟ್ ಮಾಡ್ಬೋದು. ಮೊದಲನೇದಾಗಿ ನಿಮಗೇನಾದರೂ ಆನ್ಲೈನಲ್ಲಿ ಮಾಡೋಕ್ಕಾಗಲಿಲ್ಲ ಮೊಬೈಲ್ ಬ್ಯಾಂಕಿಂಗ್ನಲ್ಲಿ ಅಂದರೆ ಇದೇ ಒಂದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಆಫ್ಲೈನಲ್ಲಿ ಮಾಡಬೇಕಾದ್ರೆ ಇದು ಒಂದೇ ಆಪ್ಷನ್ನು, ಮತ್ತೆ ಯಾವುದಿಲ್ಲ. ನೀವು ಬೇಕಾದರೆ ಕಸ್ಟಮರ್ ಕೇರ್ ಕೂಡ ಕಾಲ್ ಮಾಡೋದು. ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ವಿಡಿಯೋ ಮಾಡ್ತೇನೆ. ಈ ವಿಡಿಯೋದಲ್ಲಿ ಇಷ್ಟೇ. ಎಲ್ಲ ವಿಡಿಯೋಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಅಲ್ಲಿಂದ ಹೋಗಿ ನೀವು ಕಂಪ್ಲೀಟ್ ಪ್ರೊಸೆಸನ್ನು BOB ಬ್ಯಾಂಕಿನ ಒಂದು ಎಲ್ಲ ಸರ್ವಿಸಸ್ಗಳನ್ನ ನೀವು ನೋಡ್ಕೋಬೋದು. ಅಕೌಂಟ್ ಓಪನ್ ಮಾಡೋದ್ರಿಂದ ಎಲ್ಲ ವಿಡಿಯೋನ ಸಪ್ರೇಟಾಗಿ ಮಾಡಿದ್ದೇನೆ. ಪ್ಲೇಲಿಸ್ಟ್ ಕೂಡ ಇರುತ್ತೆ, ಅಲ್ಲಿ ಹೋಗಿ ನೀವು ನೋಡ್ಕೋಬೋದು. ಈ ವಿಡಿಯೋದಲ್ಲಿ ಇಷ್ಟೇ. ಇದೇ ರೀತಿಯಾದ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ರಿಲೇಟೆಡ್ ವಿಡಿಯೋಸ್ಗಳಿಗಾಗಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಮತ್ತು ನಿಮಗೇನಾದರೂ ಕ್ವೇರೀಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಖಂಡಿತವಾಗಲೂ ನಿಮಗೆ ರಿಪ್ಲೈ ಮಾಡ್ತೇನೆ. ಅದೇ ರೀತಿಯಾಗಿ ನಿಮಗೇನಾದರೂ ಕ್ವೇರೀಸ್ ಇದ್ದರೆ ಎಲ್ಲ ಸೋಷಿಯಲ್ ಮೀಡಿಯಾಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಅಲ್ಲಿಂದ ಹೋಗಿ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ.